ಈ ವಿಡಿಯೋ ಕಂಟಿನ್ಯೂ ಆಗುತ್ತೆ. ಲಾಸ್ಟ್ ವಿಡಿಯೋ ನೋಡಿದವರಿಗೆ ಗೊತ್ತಾಗುತ್ತೆ ಈ ವಿಡಿಯೋ ಕಂಟಿನ್ಯೂ ಆಗಿದೆ ಅಂತ ಹೇಳಿ. ಯಾಕಂದರೆ ತುಂಬ ಲಾಂಗ್ ಆಗುತ್ತೆ ಅಲ್ವಾ, ಅದು ಸಂಬಂಧ ಕಟ್ ಮಾಡಿ ಇನ್ನೊಂದು ವಿಡಿಯೋನ ಮಾಡಿದ್ದೀನಿ. ಊಟ ಆಗಿದ್ಮೇಲೆ ಸ್ವಲ್ಪ ಹೊತ್ತು ಮಲ್ಕೊಂಡು ಇವಾಗ ಇನ್ನೊಂದು ಸಲ ಚರ್ಚ್ ಹತ್ರ ಬಂದಿದ್ದೀವಿ. ಅದು ಪೇಟೆ ಎಲ್ಲ ಸರಿ ನೋಡಲಿಲ್ಲಾಗಿದ್ವಿ, ಅದು ಸಂಬಂಧ ಇನ್ನೊಂದು ಸಲ ಬಂದಿದ್ದೀವಿ. ಆ್ಯಕ್ಚುಲಿ ಬೆಳಗ್ಗೆ ಬಲಿ ಪೂಜೆ ಇತ್ತು, ಆದರೆ ನಾವು ಟಯರ್ಡ್ ಆಗಿದ್ದ ಸಂಬಂಧ ಹೋಗಿ ಮಲ್ಕೊಂಡಿದ್ವಿ. ಸೊ ನಮಗೆ ಬಲಿ ಪೂಜೆ ಸಿಕ್ಕಿಲ್ಲ ಅಂತ ತುಂಬ ಬೇಜಾರಲ್ಲಿದ್ವಿ. ಹಾಗೆ ಈವ್ನಿಂಗ್ ಬಂದ ತಕ್ಷಣ ನಮಗೆ ಪ್ರೊಸೆಷನನ್ನು ಸಿಕ್ತು, ಭಾಳ ಖುಷಿಯಾಯಿತು. ಅದೇ ಟೈಮಲ್ಲೇ ನಾವು ಚರ್ಚ್ ಹತ್ರ ಹೋಗಿದ್ದ ಟೈಮಿಗೆ ಅವರು ಮದಮೇರಿ ಹೊರಗಡೆ ತಂದು ಪ್ರೊಸೆಷನ್ನ ಮಾಡ್ತಾಯಿದ್ವಿ. ಭಾಳ ಅಂದರೆ ಭಾಳ ಖುಷಿಯಾಯಿತು. ಇಲ್ಲಿ ಬಲಿಪೂಜೆ, ಆಫ್ರಿಂಗ್, ಬರ್ಡೇಗೆ, ಆ್ಯನಿವರ್ಸರಿಗೆ ಎಲ್ಲ ಬಲಿಪೂಜೆಯನ್ನು ಕೊಡಬೇಕಾದ್ರೆ ಇಲ್ಲಿ ಫಸ್ಟ್ ಫಾರ್ಮ್ ತುಂಬ್ಕೋಬೇಕು. ಇಲ್ಲಿಂದ ಆಮೇಲೆ ಇಲ್ಲಿ ಲೈನ್ನಲ್ಲಿ ನಿಂತ್ಕೊಂಡು ಇಲ್ಲಿ ಪೇಮೆಂಟನ್ನು ಮಾಡಬೇಕು. ಹಾಗೆ ಇಲ್ಲಿ ಏನಾದರೂ ಅವ್ರದ್ದು ಹರಕೆ ಇದ್ದರೆ ಈ ಥರ ಮೊಣಕಲ್ಲು ಹಾಕ್ಕೊಂಡು ಹೋಗ್ತಾರೆ. ಪ್ರೀವಿಯಸ್ ವಿಡಿಯೋದಲ್ಲಿ ನಮ್ಮ ಮನೆಯವರು ಕೂಡ ಈ ಥರ ಮಾಡಿದ್ದು ವಿಡಿಯೋನ ಶೇರ್ ಮಾಡಿದ್ದೆ. ಹಾಗೆ ಇಲ್ಲಿ ಮನೆಗೆ ತೊಗೊಂಡು ಹೋಗಲಿಕ್ಕೆ ಕ್ಯಾಂಡಲ್ಸನ್ನು ಪರ್ಚೇಸ್ ಮಾಡಿದ್ದೀವಿ. ಸಮಾಜತವ ಥೋಡೋಡ್ ಪೇಟಿ ಚಕ್ ಮಧ್ಯಾಹ್ನ ಸರಿಯಾಗಿ ವಿಡಿಯೋ ಎಲ್ಲ ತೆಗಿಲಿಕ್ಕಾಗಿಲ್ಲ ಒಳಗಡೆ, ಯಾಕಂದರೆ ಕ್ಯಾಮ್ರಾ ಎಲ್ಲ ಅಲೌಡ್ ಇಲ್ಲಾಗಿತ್ತು. ಸೊ ಇನ್ನೊಮ್ಮೆ ಸಂಜೆಗೆ ಹೋಗಿ ಪೂರ್ತಿ ನಿಮಗೆ ತೋರಿಸಿದ್ದೆ ಅಲ್ವಾ ಮಾರ್ಕೆಟ್ ಎಲ್ಲ, ಇನ್ನೊಮ್ಮೆ ಚರ್ಚ್ ಒಳಗೆ ಹೋಗಿ
ಒಳಗಡೆ ಹೋಗಿಲ್ಲ, ಅಂದರೆ ಅಲ್ಲಿ ಪ್ರೊಸೆಷನ್ ನಡೀತಾ ಇತ್ತು. ನಾವೆಷ್ಟು ಲಕ್ಕಿ ನೋಡಿ, ನಮಗೆ ಗೊತ್ತಿಲ್ಲಾಗಿತ್ತು ಪ್ರೊಸೆಷನ್ ಇದೆ ಸಂಜೆ ಅಂಥೇಳಿ. ಅಲ್ಲಿ ಹೋದ ತಕ್ಷಣ ನೋಡಿದ್ರೆ ಅವಾಗೇ ಮರಿಯಮ್ಮನಿಗೆ ಹೊರಗಡೆ ತೆಗೆದು ಪ್ರೊಸೆಷನ್ ಸ್ಟಾರ್ಟ್ ಮಾಡಲಿಕ್ಕಿತ್ತು. ಸೊ ಅದೆಲ್ಲ ನೋಡಿ, ಹಾಗೆ ಮಾಸ್ ಆಫರಿಂಗ್ ಕೊಡೋದಿತ್ತು, ಅಂದರೆ ಬಲಿ ಪೂಜೆಯನ್ನು ಕೊಡ್ತಾರಲ್ವ, ಅಂದರೆ ಥ್ಯಾಂಕ್ಸ್ ಗಿವಿಂಗ್ ಆಗಲಿ, ಬರ್ಡೇಗಾಗಲಿ ಅಂಥದಕ್ಕೆಲ್ಲ. ಸೊ ಅದೆಲ್ಲ ಕೊಟ್ಟು ಹಾಗೆ ರೂಮಿಗೆ ಹೋಗಿ ಫ್ರೆಶ್ ಅಪ್ ಆಗಿ ಊಟ ಮುಗಿಸ್ಕೊಂಡು, ತುಂಬ ಅಂದರೆ ತುಂಬ ಮಳೆ ಇತ್ತು. ಹೇಗೆ ಬಸ್ ಸ್ಟ್ಯಾಂಡಿಗೆ ಹೋಗೋದು ಅಂಥೇಳಿ ತುಂಬ ಹೆದರ್ಕೊಂಡಿದ್ದೀವಿ, ಅಂದರೆ ಲೇಟ್ ಆಗುತ್ತೇನೋ ಅಂತ. ಫುಲ್ ಟ್ರಾಫಿಕ್ ಮತ್ತು ಫುಲ್ ಮಳೆ ಇತ್ತು. ಯಾವ ಆಟೋ ಕಾಲ್ ಮಾಡಿದ್ರು ಕೂಡ ಬರಲ್ಲ ಅಂತಿದ್ರು, ಅಷ್ಟು ಮಳೆ ಇತ್ತು. ಫೈನಲಿ ನಮಗಲ್ಲಿ ಹೋಟೆಲ್ ಅವರೇ ಒಂದು ಆಟೋ ಮಾಡಿಕೊಟ್ಟಿದ್ರು. ಫೈನಲಿ ಇವಾಗ ಬಸ್ಸು ಬಂದಿದೆ. ಸೊ 10:15 ನಮ್ಮ ಬಸ್ ಸ್ಟಾರ್ಟ್ ಆಗುತ್ತೆ. ಬಸ್ಸಲ್ಲಿ ಕೂತ್ಕೊಂಡಿದ್ದೀವಿ. ಸೊ ಇವಾಗ ಹೊರಡ್ತೀವಿ. ಸೊ ಇಲ್ಲೇ ವೆಲಂಕಣಿ ಟ್ರಿಪ್ಪನ್ನು ಮುಗೀತು. ಸೊ ಬ್ಲಾಗನ್ನು ಇಲ್ಲೇ ಎಂಡ್ ಮಾಡ್ತಾಯಿದ್ದೀನಿ. ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್ ಬಾಯ್.